श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत्तं महान्तं जन्माद्यस्य यतोऽन्वयादितरतश्चार्थेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ಬ್ರಹ್ಮಸ್ಕಂದ ನವಮೋಧ್ಯಾಯದಲ್ಲಿ 46ನೇ ಶ್ಲೋಕ. ವಿಜಯರಥ ಕುಟುಂಬ ಆತ್ತತೋತ್ರೇ ಧೃತಹಯ ರಶ್ಮಿಜಿತ ಶ್ರಮೇಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮುರ್ಷೋರ್ಯಮಿಹ ನಿರೀಕ್ಷ್ಯ ಹತಾಹ ಗತಾ ಸ್ವರೂಪಂ. ಅರ್ಜುನ ಉಪಕಾರಿತ್ವಂ ಪ್ರಾಣತ್ಯಾಗ ಕಾಲೇ ದರ್ಶನ ಮಾತ್ರೇನ ಮೋಕ್ಷಪ್ರದತ್ವಂ ಚ ಸ್ಮರತ್ ಗತಿಂ ಪ್ರಾಪ್ಯತೆ. ಈ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು ಪರಮಾತ್ಮ ಅರ್ಜುನನಿಗೆ ಮಾಡಿದ ಉಪಕಾರವನ್ನ ಸ್ಮರಿಸಿಕೊಂಡು ತಾನು ಪ್ರಾಣತ್ಯಾಗ ಮಾಡುವ ಸಂದರ್ಭದಲ್ಲಿ ತನಗೆ ದರ್ಶನವನ್ನ ಕೊಟ್ಟ ಒಂದು ಸೌಭಾಗ್ಯವನ್ನ ಸ್ಮರಿಸಿಕೊಂಡು ಪರಮಾತ್ಮನಲ್ಲಿ ರತಿ ಇರಲಿ, ಪರಮಾತ್ಮನಲ್ಲಿ ಭಕ್ತಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಿಜಯ ರಥ ಕುಟುಂಬ. ವಿಜಯ ಅಂದ್ರೆ ಅರ್ಜುನ, ಅದೇ ಕುಟುಂಬ. ಕುಟುಂಬ ಅಂದ್ರೆ ರಕ್ಷಣೀಯತ್ವ ಸಾಮ್ಯ. ವಿಜಯ ರಥ ಕುಟುಂಬ, ವಿಜಯನ ರಥವನ್ನ ಕುಟುಂಬ ರಕ್ಷಣೆ ಮಾಡಿದವ ಅಂತ. ಹಾತ್ತಂ ಗೃಹೀತಂ ತೋತ್ರಂ ಅಂದ್ರೆ ಹಗ್ಗವನ್ನು ಹಿಡ್ಕೊಂಡು, ಧೃತ ಹಯ ರಂಭಯ ಪ್ರಗ್ರಹ ಏನ ಧೃತ ಹಯ ರಶ್ಮಿ ಸಚ ಅಸೌ ಜಿತಶ್ರಮ ಚ ಅಸೌ ಈಕ್ಷಣಿ ಯಸ್ಯ ತಸ್ಮಿನ್ ಯೇ ಯುದ್ಧ ಯಂ ನಿರೀಕ್ಷ್ಯ ಸ್ವರೂಪ ಆವಿರ್ಭೂತಂ ಸ್ವಸ್ವರೂಪ ಮೂಲರೂಪಂ ಪ್ರಾಪ್ತ ಭವಿಷ್ಯಂತಿ ದಿವ್ಯದೃಷ್ಟ್ಯಾ ಪಶ್ಯನ್ನಾಹ. ಅದು ಅದ್ಭುತವಾದ ದೃಷ್ಟಿ. ಪರಮಾತ್ಮ ರಥದಲ್ಲಿ ಕುಳಿತು ಹಗ್ಗವನ್ನು ಹಿಡ್ಕೊಂಡು ಸಾರಥ್ಯವನ್ನ ಮಾಡಿದ ದೃಷ್ಟಿಯನ್ನ ಯಾರು ನೋಡ್ತಾರೆ ಅವರಿಗೆ ನಾನು ವಿಶೇಷವಾದ ಅನುಗ್ರಹವನ್ನ ಮಾಡಿದ್ದೇನೆ ಎನ್ನುವುದನ್ನು ತೋರಿಸ್ತಾ ಪರಮಾತ್ಮ ರಥದಲ್ಲಿ ಕುಳಿತು ಮಾಡಿದ ಹಾಗೆ ಅಂತ ಭೀಷ್ಮರು ಸ್ತೋತ್ರ ಮಾಡ್ತಾ ಇದ್ದ. ಅಂತ ಪರಮಾತ್ಮನಲ್ಲಿ ರತಿ ಅಸ್ತು, ನನಗೆ ಭಕ್ತಿ ಇರಲಿ ಅಂತ ಪ್ರಾರ್ಥನೆ. ಆ ರೀತಿಯಾಗಿ ಯಾರು ರಥದಲ್ಲಿ ಸಾರಥ್ಯವನ್ನ ಮಾಡ್ತಾ ಇರುವ ಕೃಷ್ಣನನ್ನು ನೋಡ್ತಾರೆ ಅವರಿಗೆ ಸ್ವರೂಪ ಅಂದ್ರೆ ಅವರ ಮೂಲ ರೂಪ ನೋಡಿ. ಭೀಷ್ಮಾಚಾರ್ಯರು ಆ ರೂಪವನ್ನ ಚಿಂತನೆ ಮಾಡಿದರು, ಅವರಿಗೆ ಏನಾಯ್ತು, ಅವರ ಮೂಲ ರೂಪ ಪ್ರಾಪ್ತವಾಯ್ತು. ದೇಹ ಬಿಟ್ಟ ಮೇಲೆ ಅವರು ತಮ್ಮ ಮೂಲ ರೂಪಕ್ಕೆ ಹೋಗ್ತಾರೆ. ದ್ಯುನಾಮಕ ವಸು ಅಂತ 8 ವಸುಗಳು, ಅಷ್ಟವಸು ಅಂತ ಪ್ರಸಿದ್ಧ, ಅಷ್ಟವಸುಗಳು ಅಂತ. ಅವರಲ್ಲಿ ಒಬ್ಬರು ದ್ಯುನಾಮಕ ಅಂತ ವಸು. ದ್ಯು ಎನ್ನುವ ಹೆಸರಿನ ಗೆಂಟಿ ಮಾಡಿ ಕೊಡ್ತಾನೆ. ಹಾ, ಕೇಳಿಸ್ತಾ ಇದೆಯಾ? ಕೇಳುತ್ತೆ. ಲಲಿತ ಮುಂದೆಂದು ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರು ಮಾನಾಹ ಕೃತಮನುಕೃತವತ್ಯ ಉನ್ಮದಾಂಧ ಪ್ರಕೃತಿಂ ಅಗುಃ ಕಿಲ ಯಸ್ಯ ಗೋಪವದ್ವಃ. ಗೋಪಿಕಾ ಸ್ತ್ರೀಯರು ಕಾಮದಿಂದ ಮದಾಂಧರಾದರು. ಗೋಪಿಕಾ ಸ್ತ್ರೀಯರು ಆದರೂ ಕೂಡ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇತ್ತು. ಅವರಲ್ಲಿ ಭಕ್ತಿಯೂ ಇತ್ತು, ಕಾಮನೆಯೂ ಇತ್ತು. ಆದರೂ ಕೂಡ ಪರಮಾತ್ಮ ಮೋಕ್ಷವನ್ನು ಕೊಟ್ಟ. ಹೇಗೋ ಹಾಗೆ ನಮ್ಮ ವರ್ಣಾಶ್ರಮ ವಿಹಿತ ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅಂಥವರಿಗೂ ಕೂಡ ಆ ಪರಮಾತ್ಮ ಮುಕ್ತಿಯನ್ನು ಕೊಡ್ತಾನೆ ಅಂತ ಇನ್ನೇನು ಹೇಳೋರು. ಕೇವಲ ಭಕ್ತಿಯಿಂದ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗಿದ್ರೆ ಸಾಕು, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲಲಿತಾಹ ಮನೋಹರಾಹ ಗತಿ, ಮನೋಹರವಾದ ಅದ್ಭುತವಾದ ಗತಿಯನ್ನ ಕೊಟ್ಟಾನ್. ರಾಸಕ್ರೀಡೆ ಮಾಡಿದ್ದೇನು, ಮಂದಹಾಸ ತೋರಿದ್ದೇನು, ಸ್ನೇಹ ಮಾಡಿದ್ದೇನು, ವಲ್ಗುಹಾಸ ಪ್ರಣಯೇನ ನಿರೀಕ್ಷಣ, ಸ್ನೇಹದಿಂದ ಕೂಡಿದ ನೋಟ, ಇದೆಲ್ಲವನ್ನು ಕೂಡ ಪರಮಾತ್ಮ ಕೊಟ್ಟ.
ಅದೇ ಅವರಿಗೆ ಶ್ರೇಷ್ಠ ಪೂಜೆ, ಗೋಪಿಕಾ ಸ್ತ್ರೀಯರು ಮಾಡಿದ ಪೂಜೆ ಅಂದ್ರೆ ಅದು. ಅಷ್ಟು ಮಾತ್ರ ಅಲ್ಲ, ಕೃತಂ, ಆ ಗೋಪಿಕಾ ಸ್ತ್ರೀಯರೆಲ್ಲ ಅದನ್ನೇ ಗಾನ ಮಾಡ್ತಾ ಇದ್ರು. ಪೂತನ ಸಂಹಾರ ಮಾಡಿದ್ದು, ಶಕಟಾಸುರ ಎಲ್ಲವನ್ನು, ಕೃಷ್ಣ ಮಾಡಿದ ಲೀಲೆಗಳನ್ನ ಮತ್ತೆ ಮತ್ತೆ ಹಾಡಾಗಿ ಅವರು ಗಾನ ಮಾಡ್ತಾ ಇದ್ರು. ಆ ರೀತಿಯಾಗಿ ಕೃಷ್ಣನಲ್ಲೇ ಮನಸ್ಸಾಕಿದ್ರು ಅವರು. ಅಂತವರಿಗೆ ಪರಮಾತ್ಮ ನಿರ್ದುಃಖವಾದ ಪರಮಾನಂದ ರೂಪವಾದ ಮೋಕ್ಷವನ್ನು ಕೊಡ್ತಾನೆ ಅಂತ ಆದ ಮೇಲೆ ಇನ್ನು ನಮ್ಮ ನಮ್ಮ ಭಕ್ತಿಯಿಂದ ವರ್ಣಾಶ್ರಮ ಧರ್ಮಗಳನ್ನು ಮಾಡಿದರೆ ಕೊಡ್ತಾನೆ ಅಂತ ಇನ್ನೇನ್ ಹೇಳೋದು, ಕೊಟ್ಟೆ ಕೊಡ್ತಾನೆ ಅಂತ ಪರಮಾತ್ಮನಲ್ಲಿ ರತಿ ಇರಲಿ ಅಂತ ಭೀಷ್ಮರು ಪ್ರಾರ್ಥನೆ ಮಾಡ್ತಾರೆ. ಮುನಿಗಣ ನೃಪವರ್ಯ ಸಂಕುಲೇಂತ ಸದಸಿ ಯುಧಿಷ್ಠಿರ ರಾಜಸೂಯ ಯೇಷಾಂ ಅರ್ಹಣಂ ಅಭಿಪೇದ ಈಕ್ಷಣೀಯೋ ಮಮ ದೃಶಿಗೋಚರ ಏಷ ಆವಿರಾತ್ಮ. ಈ ರೀತಿಯಾಗಿ ಪರಮಾತ್ಮ ಕೇವಲ ಪಾಂಡವರಿಂದ, ಗೋಪಿಕಾಸ್ತ್ರೀಯರಿಂದ ಅಷ್ಟೇ ಪೂಜಿತ ಅಂತ ತಿಳಿಬೇಡಿ. ಈ ಜಗತ್ತಿನಿಂದ ಪೂಜ್ಯನಾದ ಜಗನ್ಮಾನ್ಯ ನಮ್ಮ ಸ್ವಾಮಿ, ಜಗನ್ಮಾನ್ಯ. ಈಗ ನೋಡಿ, ಉಡುಪಿ ಪರ್ಯಾಯ ಅದು ಎಷ್ಟು ಸಂಭ್ರಮವಾಗಿ ಗೀತಾ ಯಜ್ಞ ಅಂತ ಮಾಡ್ತಾರೆ. ಇಡೀ ಎಲ್ಲ ಕಡೆ ಭಗವದ್ಗೀತೆಯ ಪ್ರಚಾರವನ್ನ ಸ್ವಾಮಿಗಳು ಮಾಡ್ತಾರೆ. ಆ ಭಗವದ್ಗೀತೆಗೆ ಎಷ್ಟು ಗೌರವ ಇದೆ ನೋಡಿ ಜಗತ್ತಿನಲ್ಲಿ. ಜಗನ್ಮಾನ್ಯ ಸ್ವಾಮಿ ಅಂತಾರೆ ಅದಕ್ಕೆ. ಮುನಿಗಣ ನೃಪವರ್ಯ ಸಂಕುಲೇ ಅಂತಃಸದಸಿ. ಸಭೆಯಲ್ಲಿ ಯುಧಿಷ್ಠಿರ ಸಭೆಯನ್ನು ಮಾಡಿದಾಗ ಅನೇಕ ಮುನಿ ಸಮೂಹಗಳು, ರಾಜರ ಸಮೂಹ ಎಲ್ಲರೂ ಕೂಡ ಎಲ್ಲರೂ ಬಂದು ಅಗ್ರ ಪೂಜೆ ಯಾರಿಗೆ ಮಾಡಬೇಕು? ಪರಮಾತ್ಮನಿಗೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಹೇಳಿದಾಗ ಪರಮಾತ್ಮನು ಕೂಡ ಅದನ್ನ ಸ್ವೀಕಾರ ಮಾಡ್ತಾನೆ. ಸರ್ವಂತರ್ಯಾಮಿಯಾದ ಪರಮಾತ್ಮ ಮತ್ ಕಾರುಣ್ಯ ಅಂತ ಪರಮಾತ್ಮ ನನ್ನ ಮೇಲೆ ಇದ್ದ ಕರುಣೆಯಿಂದ ಮರಣ ಸಮಯೇ ಮಮ ದೃಶಿಗೋಚರ, ಮರಣ ಸಮಯದಲ್ಲಿ ನನ್ನ ಕಣ್ಣೆದುರಿಗೆ ಬಂದು ನಿಂತಿದ್ದಾನಲ್ಲ, ಅಂತ ಸೌಭಾಗ್ಯ ಇದು. ಅಹೋ ಮಮ ಭಾಗ್ಯಂ ಇತಿ ಭಾವ ಅಂತ ಬರೀತಾರೆ. ನನ್ನ ಸೌಭಾಗ್ಯ ಇದು. ಕೃಷ್ಣನ ಸ್ಮರಣೆ ಬಂದ್ರನೇ ಭಾಗ್ಯ. ಕೃಷ್ಣನ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ, ಆ ಸೌಭಾಗ್ಯ ಇದು ಭೀಷ್ಮರತ್ತು. ತಮಿಮಹಮಜಂ ಶರೀರಭಾಜಾಂ ಹೃದಿ ಹೃದಿ ವಿಶಿಷ್ಟಂ ಆತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕಧಾರ್ಕಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದಮೋಹಃ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮ ಸರ್ವಾಂತರ್ಯಾಮಿ ಅಂದರೆ ಎಲ್ಲರ ಒಳಗೆ ಇದ್ದಾನೆ ಹಾಗೆಂತ ಹೇಳಿದರೆ ಸ್ಥಾನ ನಿಮಿತ್ತ ಒಂದು ಭೇದ ಬರ್ತದಲ್ಲ. ಅಂದ್ರೆ ಭೀಷ್ಮರಲ್ಲಿ ಇರುವ ಪರಮಾತ್ಮ ಬೇರೆ ಮತ್ತು ಅರ್ಜುನನಲ್ಲಿ ಇರುವ ಪರಮಾತ್ಮ ಬೇರೆ. ಈ ರೀತಿಯಾಗಿ ಆ ಒಂದು ಸ್ಥಾನ ನಿಮಿತ್ತವಾದ ಒಂದು ಭೇದ ಬಂದೇ ಬರ್ತದಲ್ಲ ಹಾಗೆ ಅಂತ. ಅದಕ್ಕೆ ಆ ಸ್ಥಾನ ನಿಮಿತ್ತವಾದ ಒಂದು ಭೇದ ಕೂಡ ಇಲ್ಲ. ಸರ್ವ ಪ್ರಾಣಿಷು ವಿದ್ಯಮಾನಸ್ಯಾಪಿ ತಸ್ಯ ಐಕ್ಯಮೇವ. ಪರಮಾತ್ಮನ ರೂಪಗಳಲ್ಲಿ ಎಂದಿಗೂ ನಾವು ಭೇದ ನೋಡಬಾರದು. ಭೀಷ್ಮರಲ್ಲಿ ಇರುವ ಅಂತರ್ಯಾಮಿಯಾದ ಪರಮಾತ್ಮನ ರೂಪ ಬೇರೆ, ಅರ್ಜುನನಲ್ಲಿ ಇರುವ ಪರಮಾತ್ಮನ ರೂಪ ಬೇರೆ, ನನ್ನಲ್ಲಿ ಇರುವ ಪರಮಾತ್ಮನ ರೂಪ ಬೇರೆ. ನಾವು ಚಿಂತನೆ ಮಾಡಬಾರ್ದು. ನೋಡಿ, ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿ ಹಸ್ತಿಷು ಶುನಿಚೇವ ಸ್ವಪಾಕೇಶ ಪಂಡಿತಾ ಸಮದರ್ಶಿನಃ. ಸಮದರ್ಶಿನಃ ಅಂದ್ರೆ ಏನರ್ಥ? ಯಾರನ್ನೇ ಕಂಡ್ರು ಕೂಡ ಸರಿ, ಅವರಲ್ಲಿ ಪರಮಾತ್ಮ ಒಬ್ಬನೇ, ಪರಮಾತ್ಮನ ರೂಪನಲ್ಲಿ ಭೇದ ಇಲ್ಲ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರನ್ನ ಸಮದರ್ಶಿಗಳು. ಅದನ್ನೇ ಭೀಷ್ಮಾಚಾರ್ಯರು ಇಲ್ಲಿ ಹೇಳ್ತಾರೆ. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ, ಎಲ್ಲರಲ್ಲಿರುವ ಪರಮಾತ್ಮ ಒಬ್ಬನೇ ಅಂತ. ತಮಿಮಂ ಅಹಂ ಅಜಂ ಶರೀರಭಾಜಾಂ, ನಾನಾ ಪ್ರಾಣಿಗಳಲ್ಲಿ ಇರುವ ಹೃದಿ ವಿಶಿಷ್ಟರ. ಎಲ್ಲರ ಪ್ರಾಣಿಗಳ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆತ್ಮಕಲ್ಪಿತಾನ ಸ್ವೇನೇವ ಸೃಷ್ಟಾನ ಆ ಪ್ರತಿದೃಶಿಂ ಇವ. ಪರಮಾತ್ಮನೇ ಸೃಷ್ಟಿ ಮಾಡಿರುವ ಈ ಶರೀರ ಇದೆಲ್ಲ ಅವರವರ ಯೋಗ್ಯತೆಯನ್ನ ಕರ್ಮವನ್ನು ನೋಡಿ ಅವರವರಿಗೆ ಈ ಶರೀರವನ್ನು ಕೊಟ್ಟಿದ್ದಾನೆ. ಅದು ಮತ್ತು ಪರಮಾತ್ಮನ ಪ್ರತಿಮೆಯೇ ಆಯ್ತು. ಯಾಕೆ? ಒಳಗಿರೋದು ಯಾರು? ಪರಮಾತ್ಮನೇ. ಈ ರೀತಿಯಾಗಿ ಸಮಧಿಗತಃ ಅಸ್ಮಿ ವಿಧೂತ ಭೇದ ಮೋಹ. ಸ್ಥಾನ ನಿಮಿತ್ತವಾದ, ಲಿಂಗ ನಿಮಿತ್ತವಾದ ಭೇದ ಭ್ರಮ ಇಲ್ಲದವ ಅಂತ. ಸ್ತ್ರೀಯರಲ್ಲೂ ಇದ್ರೂ ಅಷ್ಟೇ, ಪುರುಷರಲ್ಲೂ ಇದ್ರೂ ಅಷ್ಟೇ, ಪರಮಾತ್ಮನ ರೂಪಕ್ಕೆ
ವ್ಯತ್ಯಾಸ ಇಲ್ಲ. ಪರಮಾತ್ಮ ಒಬ್ಬನೇ. ಯದ್ಯಪಿ ಸ್ತ್ರೀಯಲ್ಲಿ ಇರುವಾಗ ಪರಮಾತ್ಮ ಸ್ತ್ರೀ ರೂಪದಿಂದ ಇರ್ತಾನೆ. ಸ್ತ್ರೀ ರೂಪದಲ್ಲಿ ಇದ್ದರೂ ಕೂಡ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ. ಪುರುಷರಲ್ಲಿರುವಾಗ ಪುರುಷ ರೂಪದಿಂದ ಇರ್ತಾನೆ. ಆದರೂ ಲಿಂಗ ನಿಮಿತ್ತವಾದ, ಸ್ಥಾನ ನಿಮಿತ್ತವಾದ ಆ ಒಂದು ಭೇದ ದೇವರಲ್ಲಿ ಇಲ್ಲ. ವಿಧೂತ ಭೇದ ಮೋಹ. ಕ್ಷಿತಿಭರಮವರೋಪಿತಂ ಪುರುಣಾಂ ಶ್ವಸನ್ ಇವ ಸೃಜತ್ ಅಕ್ಷವಂಶವನ್ನಿಂ ತಮಿಮಂ ಅಜಂ ಅನುವ್ರತಾರ್ತಿಹಾಂಗ್ರಿಂ ಹೃದಿ ಪರಿರಭ್ಯ ಜಹಾಮಿ ಮರ್ತ್ಯನೀಡಂ. ಈ ಜೂಜಾಟ, ಪಾಂಡವರ ಕೌರವರ ಮಧ್ಯದಲ್ಲಿ ನಡೆದ ಜೂಜಾಟ ಇದೆ ನೋಡಿ. ಆ ಜೂಜಾಟನೇ ಭೂಭಾರ ಹರಣಕ್ಕೆ ಕಾರಣ ಆಯ್ತು. ಭೂಮಿಯ ಭಾರವನ್ನ ಇಡಿಸ್ಬೇಕು ಅಂತ ಪರಮಾತ್ಮ ಅವತಾರ ಮಾಡಿದ್ದು. ಕಂಸ ಅವನನ್ನ ಒಂದು ಕಾರಣದಿಂದ ಕೊಂದ, ತಮ್ಮ ತಂದೆ ತಾಯಿಯರಿಗೆ ಹಿಂಸೆ ಮಾಡಿದರು ಅಂತ. ಇನ್ನು ಜರಾಸಂಧ ಸಾವಿರಾರು ರಾಜರನ್ನೆಲ್ಲ ಸೆರೆಬಂಧನ ಮಾಡಿದ್ದ, ಅವನನ್ನ ಸಂಹಾರ ಮಾಡಿದ. ನರಕಾಸುರ ಸಾವಿರಾರು ಕನ್ಯೆಯರನ್ನ ಬಂಧನ ಮಾಡಿದ್ದ, ಅದರಿಂದ ಸಂಹಾರ ಮಾಡಿದ್ದ. ಇಷ್ಟೆಲ್ಲ ಆದರೂ ಕೂಡ ಮಹಾ ದುಷ್ಟರು ಯಾರು? ದುರ್ಯೋಧನಾದಿಗಳು. ಅವರ ಸಂಹಾರ ಆಗಲೇಬೇಕು. ಅದೇ ಮಹಾಭೂಭಾರ. ಅದಕ್ಕೆ ನಿಮಿತ್ತವಾದದ್ದು ಯಾವುದು? ಜೂಜಾಟ. ಜೂಜಾಟ ಆಡಿದ್ದಿಂದಲೇ ಪಾಂಡವರು ವನವಾಸಕ್ಕೆ ಹೋಗ್ಬೇಕಾಗಿತ್ತು. ವಾಪಸ್ ಬಂದಾಗ ದುರ್ಯೋಧನಾದಿಗಳು ರಾಜ್ಯವನ್ನ ಕೊಡೋದಿಲ್ಲ ಅಂತ ಹೇಳಿದ್ರು. ಯುದ್ಧ ಪ್ರಾರಂಭವಾಯಿತು. ಅದನ್ನೇ ನಿಮಿತ್ತ ಮಾಡಿ ಪರಮಾತ್ಮ ಭೂಭಾರ ಮಾಡಿದ. ಕ್ಷಿತಿಭರಂ ಭೂಭಾರಂ ಅವರೋಪಿತಂ. ಅತ್ರ ಬುದ್ಧಿಯ ವಿವೇಕೇನ ಅರ್ಥಃ ವರ್ಣನೀಯಃ. ಯಥಾ ಶ್ವಸನಃ ವಾಯುರ್ವಂಶೇಷು ವೇನುಷು ಮಿತಃ ಸಂಘರ್ಷಣಾದ್ ವನ್ನಿಂ ಸೃಜತಿ. ಹೇಗೆ ಇರುತ್ತದೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತಾರೆ. ಕೌರವರ ಪಾಂಡವರ ಮಧ್ಯ ಆದ ಜಗಳ. ಒಂದು ಬಿದಿರು, ಕಾಡಿನಲ್ಲಿ ಬಿದಿರಿನ ಮರ ಇರುತ್ತದೆ, ಗುಂಪಾಗಿ ಬೆಳೆದಿರುತ್ತೆ, ಎತ್ತರಕ್ಕೆ ಇರುತ್ತೆ. ಅದೇನಾಗ್ತದೆ, ಒಂದು ಗಾಳಿ ಬಂದಾಗ ಏನಾಗ್ತದೆ, ಮುಂದಕ್ಕೊಂದು ಅದಾಗದೆ ಉಜ್ಜಿಕೊಂಡು ತಾನೇ ಎಲ್ಲವೂ ಭಸ್ಮ ಆಗಿ ಬಿಡುತ್ತೆ. ಅಲ್ಲಿ ಕಾಡಿಗೆ ಹೋಗಿ ಯಾರು ಎಣ್ಣೆ ಹಾಕಿ ದೀಪ ಹಚ್ಚಿ ಯಾರು ಮಾಡ್ತಾರೆ? ಯಾರು ಮಾಡೋದು. ಕಾಡಿಗೆ ಹೇಗೆ ಬಂತು? ವಾಯುವಿನಿಂದ, ಗಾಳಿಯಿಂದ. ಒಂದು ಮರ, ಅದು ಎಲ್ಲಾ ಮರ ಆದ್ರೂ ಆಗೋದಿಲ್ಲ, ಇದೇ ಆಗ್ಬೇಕು. ವೇಣು ಅಂದ್ರೆ ಅದೇ ಬಿದಿರಿನ ಮರ, ಬ್ಯಾಂಬೂ ಟ್ರೀ ಅಂತ ನೋಡಿ. ಆ ಬ್ಯಾಂಬೂ ಟ್ರೀ ಒಂದಕ್ಕೊಂದು ಸೇರಿ ಅದು ಬೆಂಕಿ ಬರುತ್ತದೆ, ಅಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಅದರಿಂದ ಹೇಗೆ ಎರಡು ಮರಗಳು ಸೇರಿ ಇಡೀ ಕಾಡು ಧ್ವಂಸ ಆಯಿತು, ಅದೇ ತರ ಕೌರವರು ಪಾಂಡವರು ಎರಡು ಬಿದಿರಿನ ಮರಗಳಂತೆ ಇಬ್ರು ತಿಕ್ಕಾಕೊಂಡು ಒಬ್ರಿಗೊಬ್ರು ಒಡೆದಾಡಿಕೊಂಡು ಇಡೀ ಭೂಭಾರ ಹರಣ ಆಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಅನುಗ್ರಹ ಅವನಿಂದ ಆಯಿತು ಹಾಗೆ ಅಂತ ಒಟ್ಟು. ಅಂತಹ ಪರಮಾತ್ಮನ ಅನುಗ್ರಹದಿಂದ ಆದದ್ದು. ಪರಮಾತ್ಮನೇ ಸಂಹಾರ ಸೃಷ್ಟಿಕರ್ತನೂ ಹೌದೇ, ಸಂಹಾರಕರ್ತನು ಅವನೇ. ಅಂತಹ ಪರಮಾತ್ಮನಲ್ಲಿ ಮನಸ್ಸು ಇರಲಿ ಹಾಗೆ ಅಂತ. ಸ್ತೋತ್ರ ಫಲಮಪಿ ಸೂಚಿತಂ ಇದು ಜ್ಞಾತವ್ಯಂ. ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರಲ್ಲ ಪರಮಾತ್ಮನನ್ನ, ಅವರಿಗೆ ಅನುಯತಾನಾಂ ಭಕ್ತಾನಾಂ ಸಂಸಾರ ರೂಪ ಮಾರ್ತಿಂ ಹಂತಿ. ಹೇಗೆ ಅಗ್ನಿ ಎಲ್ಲವನ್ನು ನಾಶ ಮಾಡುತ್ತದೋ, ಅದೇ ತರ ಪರಮಾತ್ಮ ಎನ್ನತಕ್ಕ ಈ ವನ್ನಿ ನಮ್ಮಲ್ಲಿ ಇರತಕ್ಕ ಪಾಪಗಳನ್ನು ಕೂಡ ಸುಟ್ಟಾಕಿ ನಮ್ಮನ್ನ ಜ್ಞಾನ ಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡತಕ್ಕದ್ದು ಆ ಪರಮಾತ್ಮನಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಇದರಿಂದ ಈ ಸ್ತೋತ್ರವನ್ನು ಹೇಳಿದವರಿಗೆ ಭೀಷ್ಮಕೃತ ಸ್ತೋತ್ರ ಇದು. ನಾವು ಹಿಂದೆ ನೋಡಿದೀವಿ ಕುಂತೀಕೃತ ಸ್ತೋತ್ರ ಹಾಗೆಂತ. ಕುಂತೀಕೃತ ಸ್ತೋತ್ರ ಇದು ಭೀಷ್ಮಾಚಾರ್ಯರು ಮಾಡಿದ ಸ್ತೋತ್ರ. ಇದನ್ನು ಕೂಡ ನಾವು ವಿಶೇಷವಾಗಿ ಪಠನ ಮಾಡಬೇಕು. ಕನಿಷ್ಠ ಭೀಷ್ಮಾಷ್ಟಮಿ ಬಂದಾಗಲಾದ್ರೂ ಇದನ್ನು ನಾವು ಪಠನೆ ಮಾಡಬೇಕು ಅಂತ. ಮುಂದೆ ಮಾಘ ಮಾಸದಲ್ಲಿ ಬರ್ಲಿಕ್ಕಿದೆ. ಈ ರೀತಿಯಾಗಿ ಭೀಷ್ಮರು ಮಾಡಿದ ಸ್ತೋತ್ರ. ಮುಂದಿನ ವಿಚಾರ ಏನು ಅಂತ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ.